ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ಗಳು ಮತ್ತೊಮ್ಮೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಕ್ಕೆ ಕಾರಣವಾಗುವ ಟ್ರಂಪ್ ಅವರ ಪೋಸ್ಟ್ಗಳನ್ನು ಸಾಮಾನ್ಯ ಬಳಕೆದಾರರಿಗಿಂತ ಮೊದಲೇ ಪಡೆಯಲು ಅವಕಾಶ ನೀಡುವ ಹೊಸ ಚಂದಾದಾರರಿಗೆ ಆಧಾರಿತ ಸೇವೆಯನ್ನ ಟ್ರಂಪ್ ಮೀಡಿಯಾ ಅಂಡ್ ಟೆಕ್ನಾಲಜಿ ಗ್ರೂಪ್ ಆರಂಭಿಸಿದೆ. ಟ್ರೂತ್ ಎಪಿಐ ಹೆಸರಿನ ಈ ಸೇವೆಯ ಮೂಲಕ ಟ್ರಂಪ್ ಸೇರಿದಂತೆ ಹಲವು ವ್ಯಕ್ತಿಗಳ ಪೋಸ್ಟ್ಗಳನ್ನು ರಿಯಲ್ ಟೈಮ್ನಲ್ಲಿ ನೇರವಾಗಿ ಟ್ರೆಂಡಿಂಗ್ ಸಂಸ್ಥೆಗಳು ಹಾಗೂ ಇತರ ಚಂದಾದಾರರಿಗೆ ತಲುಪಿಸಲಾಗುತ್ತದೆ. ಇದಕ್ಕಾಗಿ ತಿಂಗಳಿಗೆ $1,00,000 ಅಂದರೆ ಸುಮಾರು $95 ಲಕ್ಷ ಶುಲ್ಕ ನಿಗದಿಪಡಿಸಲಾಗಿದೆ. ಟ್ರಂಪ್ ಅವರ ಪೋಸ್ಟ್ಗಳಿಗೆ ಮಾರುಕಟ್ಟೆಯಲ್ಲಿ ಇರುವ ಪ್ರಭಾವವೇ ಈ ಸೇವೆಯ ಪ್ರಮುಖ ಚರ್ಚೆಯ ಕೇಂದ್ರವಾಗಿದೆ. ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯ ಮೂಲಕ ನೀತಿ ನಿರ್ಧಾರಗಳು, ಸುಂಕ ವಿಧಿಸುವಿಕೆ ಸೇರಿದಂತೆ ಪ್ರಮುಖ ವಿಚಾರಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸುತ್ತಾರೆ. ಇಂತಹ ಪೋಸ್ಟ್ಗಳು ಕೆಲವೊಮ್ಮೆ ಷೇರುಗಳ ಬೆಲೆಯಲ್ಲಿ ತಕ್ಷಣದ ಏರಿಳಿತಕ್ಕೆ ಕಾರಣವಾಗುತ್ತದೆ. ಟ್ರಂಪ್ ಅವರ @ರಿಯಲ್ ಡೊನಾಲ್ಡ್ ಟ್ರಂಪ್ ಖಾತೆಗೆ ಈ ವೇದಿಕೆಯಲ್ಲಿ 1.3 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಅವರ ಪೋಸ್ಟರ್ಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗುವುದಕ್ಕೂ ಮುನ್ನವೇ ಹಣ ಪಾವತಿಸಿ ಪಡೆಯುವ ಅವಕಾಶ ನೀಡಿರುವುದು ಮಾರುಕಟ್ಟೆ ಪಾರದರ್ಶಕತೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಣ ಪಾವತಿಸುವ ಸಂಸ್ಥೆಗಳಿಗೆ ಸಾಮಾನ್ಯ ಹೂಡಿಕೆದಾರರಿಗಿಂತ ಮೊದಲೇ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುವ ಮಾಹಿತಿಯನ್ನ ನೀಡುವುದರಿಂದ ಅನ್ಯಾಯದ ಲಾಭ ಪಡೆಯುವ ಸಾಧ್ಯತೆ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಇನ್ಸೈಡರ್ ಟ್ರೇಡಿಂಗ್ ಮತ್ತು ಮಾರುಕಟ್ಟೆ ಹಸ್ತಕ್ಷೇಪದಂತಹ ಗಂಭೀರ ಪ್ರಶ್ನೆಗಳು ಎದುರಾಗಿದೆ. ಸೇವೆಯ ಅಧಿಕೃತ ಬಿಡುಗಡೆಗೂ ಮುನ್ನವೇ ಅಮೆರಿಕದ ಡೆಮಾಕ್ರೆಟಿಕ್ ಸಂಸದರಾದ ಆಡಮ್ ಶಿಫ್ ಮತ್ತು ಎಲಿಜಬೆತ್ ವಾರನ್ ಯುಎಸ್ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಧ್ಯಕ್ಷ ಪೌಲ್ ಅಟ್ಕಿನ್ಸ್ ಅವರಿಗೆ ಪತ್ರ ಬರೆದು ತನಿಖೆಗೆ ಆಗ್ರಹಿಸಿದ್ದಾರೆ. ಟ್ರಂಪ್ ತಮ್ಮ ಅಧ್ಯಕ್ಷ ಸ್ಥಾನವನ್ನ ವೈಯಕ್ತಿಕ ಹಣಕಾಸಿನ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವ್ಯವಸ್ಥೆಯಿಂದ ಸಾಮಾನ್ಯ ಹೂಡಿಕೆದಾರರಿಗೆ ಅನ್ಯಾಯವಾಗಲಿದೆ ಎಂದು ದೂರಿದ್ದಾರೆ. ಇದರ ನಡುವೆ ಟ್ರಂಪ್ ಮೀಡಿಯಾದ ಷೇರುಗಳ ಮೌಲ್ಯವು ಗಮನ ಸೆಳೆದಿದೆ. ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಕಂಪನಿಯ ಷೇರು ಮೌಲ್ಯ $70ಕ್ಕೂ ಹೆಚ್ಚು ಕುಸಿದಿದೆ ಎಂಬ ವರದಿಗಳಿದೆ. ಇದರಿಂದ ಹೂಡಿಕೆದಾರರಿಗೆ ಸುಮಾರು $6 ಬಿಲಿಯನ್ ನಷ್ಟವಾಗಿದೆ ಎನ್ನಲಾಗಿದೆ. ಟ್ರಂಪ್ ಅವರ ವಾರ್ಷಿಕ ಹಣಕಾಸು ವರದಿ ಪ್ರಕಾರ ಇದೇ ಕಂಪನಿಗಳು ಹಾಗೂ ಕ್ರಿಪ್ಟೋ ಉದ್ಯಮಗಳಿಂದ ಅವರು ಕಳೆದ ವರ್ಷ $1 ಬಿಲಿಯನ್ ಕ್ಕೂ ಹೆಚ್ಚು ಆದಾಯ ಗಳಿಸಿದ್ದಾರೆ ಎನ್ನಲಾಗಿದೆ. ಹೊಸ ಟ್ರೂತ್ ಎಪಿಐ ಸೇವೆ ಆರಂಭವಾಗುವ ಟ್ರಂಪ್ ಮೀಡಿಯಾ ಷೇರುಗಳು 5.5% ಏರಿಕೆ ಕಂಡು $10.39ಗೆ ತಲುಪಿದ್ದವು. ಅಧ್ಯಕ್ಷರ ಪೋಸ್ಟ್ಗಳಿಗೆ ಹಣ ಕೊಟ್ಟು ಮೊದಲೇ ಪ್ರವೇಶ ನೀಡುವ ಹೊಸ ಸೇವೆ ಇದೀಗ ಮಾರುಕಟ್ಟೆ ಪಾರದರ್ಶಕತೆ, ಹಿತಾಸಕ್ತಿ ಸಂಘರ್ಷ ಮತ್ತು ಸಾಮಾನ್ಯ ಹೂಡಿಕೆದಾರರ ಹಕ್ಕುಗಳ ಬಗ್ಗೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ.